ಗಾಣಿಗ ಸಮಾಜ ಬಾಂಧವರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ಳೋದಂದ್ರೆ, ನಮ್ಮ ಒಂದು ಬೇಡಿಕೆಯನ್ನು ಕರ್ನಾಟಕ ರಾಜ್ಯದ ಘನತವತ್ತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ತಲುಪಿಸಬೇಕು ಅಂತಕ್ಕಂಥ ವಿನಂತಿ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಕರ್ನಾಟಕ ಸಚಿವ ಸಂಪುಟದಲ್ಲಿ ಗಾಣಿಗ ಸಮಾಜಕ್ಕೆ ಸುಮಾರು 8 ದಶಕಗಳಿಂದ ಅಂದರೆ ಸ್ವತಂತ್ರ ನಂತರ ಯಾರನ್ನೂ ಸಚಿವರನ್ನಾಗಿ ಮಾಡಿಲ್ಲ. ಸುಮಾರು ರಾಜ್ಯದಲ್ಲಿ 40 ರಿಂದ 50 ಲಕ್ಷ ಗಾಣಿಗ ಸಮಾಜ ಬಾಂಧವರಿದ್ದೇವೆ. ಇಂಥ ಒಂದು ಬೃಹತ್ ಸಂಖ್ಯೆಯಲ್ಲಿರ್ತಕ್ಕಂಥ ಗಾಣಿಗ ಸಮಾಜ ಬಾಂಧವರಿಗೆ ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಸ್ಥಾನವನ್ನು ಮಾಡಿಲ್ಲ. ನಮಗೆಲ್ಲ ಗೊತ್ತಿದೆ, ಅನ್ಯ ಪಕ್ಷಗಳು ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ 3 ಜನರಿಗೆ ಗಾಣಿಗ ಸಮಾಜಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಇವತ್ತು ಗಾಣಿಗ ಸಮಾಜದ 3 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಈ ರಾಜ್ಯದಲ್ಲಿ ಆಯ್ಕೆಯಾಗಿದ್ದಾರೆ. ಶ್ರೀಯುತ ಲಕ್ಷ್ಮಣ್ ಸವದಿ ಅವರು ಬೆಳಗಾವಿ ಜಿಲ್ಲಾ ಅಥಣಿಯಿಂದ, ಶ್ರೀಯುತ ಬಿ.ಕೆ. ಸಂಗಮೇಶ್ ಅವರು ಶಿವಮೊಗ್ಗ ಜಿಲ್ಲಾ ಭದ್ರಾವತಿಯಿಂದ, ಇನ್ನೋರ್ವ ಶಾಸಕರಂದ್ರೆ ಚಿತ್ರದುರ್ಗ ಜಿಲ್ಲೆಯಿಂದ ವೀರೇಂದ್ರ ಪಪ್ಪಿ ಅವರು. ಇವತ್ತು ಈ 3 ಜನರಲ್ಲಿ ವೀರೇಂದ್ರ ಪಪ್ಪಿ ಅವರು, ನಾನು ಇದೇ ಪ್ರಥಮ ಬಾರಿಗೆ ಬಂದಿದ್ದೇನೆ. ನನ್ನ ಪರವಾಗಿ ನಮ್ಮ ಸಮಾಜದ ಹಿರಿಯರಾದ ಸೌದಿ ಅವರನ್ನ, ಸಂಗಮೇಶ್ ಅವರನ್ನ ಸಚಿವ ಸ್ಥಾನಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಪತ್ರಿಕಾ ಪ್ರಕಟಣೆ ಮೂಲಕ ಹೇಳಿದ್ದಾರೆ. ಇವತ್ತು ಲಕ್ಷ್ಮಣ್ ಸವದಿ ಅವರನ್ನ ಕುರಿತು ನಾವು ತಮಗೆ ವಿನಂತಿಯನ್ನು ಮಾಡಿಕೊಳ್ಳೋದೇನೆಂದ್ರೆ, ಅವರು ಭಾರತೀಯ ಜನತಾ ಪಕ್ಷದಲ್ಲಿದ್ದು ಚುನಾವಣೆಯಲ್ಲಿ ಸೋತಾಗ ಆ ಪಕ್ಷ ಅವರನ್ನು ಕರೆದು ಉಪಮುಖ್ಯಮಂತ್ರಿಯನ್ನು ಮಾಡಿತ್ತು. ತದನಂತರ ಆ ಪಕ್ಷದಲ್ಲಿ ಅವರಿಗೆ ಗೌರವವಾಗಿ ನಡೆದುಕೊಳ್ಳಲಿಲ್ಲ ಅಂತ ಒಬ್ಬ ಉಪಮುಖ್ಯಮಂತ್ರಿ ಆದಂಥ ಮನುಷ್ಯನಿಗೆ ಟಿಕೆಟ್ ಸಿಗಲಿಲ್ಲ ಅಂತೇಳಿ ಅವರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಾಗ, ನಮ್ಮ ರಾಜ್ಯದ ಅಂದಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಇಂದಿನ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ನೇರವಾಗಿ ಮಾತಾಡಿ ವಿಶೇಷ ವಿಮಾನದ ಮುಖಾಂತರ ಅವರನ್ನು ಬೆಂಗಳೂರಿಗೆ ಕರೆಸಿಕೊಂಡು ಅಂದಿನ ನಾಯಕರಾದ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಅವರು, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು, ನಿಮ್ಮ ಘನತೆಗೆ ತಕ್ಕಂತೆ ನಾವು ಯೋಗ್ಯವಾದ ಸ್ಥಾನಮಾನಗಳನ್ನು ನೀಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಅವರನ್ನು ಕರ್ಕೊಂಡಿದ್ರು. ಅವರು ಪಕ್ಷಕ್ಕೆ ಬಂದು ಅಥಣಿಯಿಂದ ಸ್ಪರ್ಧೆ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ 2ನೇ ಅತಿ ಹೆಚ್ಚಿನ ಮತಗಳ ಅಂತರದಿಂದ, ಅಂದರೆ 76,000 ಮತಗಳ ಅಂತರದಿಂದ ಆಯ್ಕೆಯಾಗಿ ಬಂದರು. ಇದು ಅವರ ಜನಪ್ರಿಯತೆಗೆ ಒಂದು ಕಾರಣ, ಸಾಕ್ಷಿ. ಅಷ್ಟೇ ಅಲ್ಲ, ಅವರು ಅಥಣಿಯಲ್ಲಿ ನಾಮಿನೇಷನ್ ಕೊಟ್ಟು ಉತ್ತರ ಕರ್ನಾಟಕದ ಸುಮಾರು 25 ರಿಂದ 30 ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳ ಪರವಾಗಿ ಚುನಾವಣೆ ಪ್ರಚಾರವನ್ನು ಮಾಡೋದು. ಚುನಾವಣೆ ಮುಗಿದು ಆರ್ಸಿ ಬಂದ ಮೇಲೆ ಸಮಾಜ ಬಾಂಧವರು ಬೆಂಗಳೂರಿನ ಶಾಸಕರ ಭವನದಲ್ಲಿ ಪರಮ ಪೂಜ್ಯ ಜಯದೇವ ಗುರುಗಳ ನೇತೃತ್ವದಲ್ಲಿ ಒಂದು ಸಭೆ ಕರೆದಾಗ ಸುಮಾರು 20 ರಿಂದ 25 ಜನ ಶಾಸಕರು ಲಕ್ಷ್ಮಣ್ ಸವದಿ ಅವರು ನಮ್ಮ ಪ್ರಚಾರಕ್ಕೆ ಬಂದರು, ನಿಮ್ಮ ಸಮಾಜ ನಮ್ಮ ಬೆನ್ನೆಲುಬಿಗೆ ನಿಂತು ಅಂತೇಳಿ ನಾವೆಲ್ಲ ಚುನಾವಣೆಯಲ್ಲಿ ಆರಿಸಿ ಬಂದೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇಂಥ ಒಂದು ಶಕ್ತಿಯನ್ನು ಕೊಟ್ಟಂಥ ನಾಯಕನಿಗೆ ನೀವು ಯಾವುದೋ ಕಾರಣಕ್ಕಾಗಿ ಸಚಿವ ಸಂಪುಟದಿಂದ ದೂರ ಇಟ್ಟರೆ ಮುಂದಿನ ದಿನಮಾನದಲ್ಲಿ ಗಾಣಿಗ ಸಮಾಜ ಇಡೀ ರಾಜ್ಯದಲ್ಲಿ ನಾವು ಏನು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡೋದಕ್ಕೆ ಸಿದ್ಧರಾಗಿ ನಮ್ಮ ಸಮಾಜ ಬಾಂಧವರು ನಿಂತಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷನೂ ಹೌದು, ಅಖಿಲ ಕರ್ನಾಟಕ ಗಾಣಿಗ ಸಮಾಜದ ಅಧ್ಯಕ್ಷನೂ ಹೌದು. ನಾನು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ಮುಖಂಡರಾದಂಥ ಶ್ರೀಯುತ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ, ಹಿಂದಿನ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ, ನಾಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸತಕ್ಕಂಥ ನೂತನ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಯುತ ಬಿ.ಕೆ. ಹರಿಪ್ರಸಾದ್ ಸಾಹೇಬರಲ್ಲಿ, ವಿಶೇಷವಾಗಿ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ ಮತ್ತು ನಮ್ಮ
ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರುಗಳಾದ ರಾಹುಲ್ ಜಿ ಅವರಲ್ಲಿ, ವೇಣುಗೋಪಾಲ್ ಅವರಲ್ಲಿ, ಸುರ್ಜೇವಾಲರವರಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನೀವು ನಾಳೆ ಸಚಿವ ಸಂಪುಟದ ವಿಸ್ತರಣೆಯ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರನ್ನ, BK ಸಂಗಮೇಶ್ ಅವರನ್ನ ತಮ್ಮ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಬೇಕು. ಶ್ರೀಯುತ ಲಕ್ಷ್ಮಣ್ ಸವದಿ ಅವರಿಗೆ ಹಿಂದಿನ ಸರ್ಕಾರ ಏನು ಉಪಮುಖ್ಯಮಂತ್ರಿ ಅಂತ ಸ್ಥಾನವನ್ನು ಕೊಟ್ಟಿತ್ತು, ಈ ಕಾಂಗ್ರೆಸ್ ಪಕ್ಷದಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮಾಧ್ಯಮದ ಮಿತ್ರರು ಬಹಳಷ್ಟು ಮಂದಿ ಪ್ರಶ್ನೆಯನ್ನು ಮಾಡೋದು, ನೀವೆಲ್ಲ ಕುಡದೇ ಇದ್ರೆ ಏನು ಮಾಡ್ತೀರಿ ಅನ್ನೋದು. ನಾವು ಇವತ್ತು ಆಶಾ ಭಾವನೆಯಿಂದ ಪಕ್ಷದ ಮುಖಂಡರಲ್ಲಿ, ನಾಯಕರಲ್ಲಿ, ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಕುಡದೇ ಹೋದ ನಂತರ ನಾವೆಲ್ಲರೂ ಇಡೀ ರಾಜ್ಯಾದ್ಯಂತ ನಮ್ಮ ಸಂಘಟನೆ ಮುಖಾಂತರ ನಾವೆಲ್ಲ ಮೈಸೂರಿನಿಂದ ವಿಜಯಪುರದವರೆಗೆ, ಬೀದರ್ದಿಂದ ಮಂಗಳೂರಿನವರೆಗೆ ಎಲ್ಲ ಜಿಲ್ಲೆಯಲ್ಲಿಯೂ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಕೊಡಗು ಜಿಲ್ಲೆಯನ್ನು ಹೊರತುಪಡಿಸಿ ಪ್ರವಾಸ ಮಾಡಿದ್ದೀನಿ. ಎಲ್ಲ ಜಿಲ್ಲೆಯಲ್ಲಿ ಜನರಿದ್ದಾರೆ. ಆ ಜನರು ನಮಗೆ ಎಲ್ಲರಿಗೂ ಲಕ್ಷ್ಮಣ್ ಸವದಿ ಅವರಿಗೆ ಮಂತ್ರಿ ಆಗಬೇಕು ಅಂತೇಳಿ ಆಶಯ ಭಾವನೆ ಇದ್ದಾರೆ. ಅವರಿಗೆ ನಿರಾಸೆ ಮಾಡಬೇಡಿ, ಕೊಡಬೇಕು ಅಂತೇಳಿ ಸನ್ಮಾನ್ಯ ಶ್ರೀ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಆಂಗ್ಲ ಭಾಷೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಮತ್ತೊಬ್ಬ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮದನ್ ಗೋಪಾಲ್ರವರಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು, AICC ಉಸ್ತುವಾರಿಗಳಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲ್ರವರಲ್ಲಿ ನಾವು ಇವತ್ತು ಮನವಿಯನ್ನು ಕೊಡೋದ್ರ ಮುಖಾಂತರ ಗಾಣಿಗ ಸಮಾಜ ಈ ವಿಜಯಪುರ ಜಿಲ್ಲೆ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇದು ಗೌರವಪೂರ್ವಕವಾಗಿ ಅವರಿಗೆ ಸಲ್ಲಿಸ್ತಾ ಇದ್ದೀನಿ. ಇದನ್ನು ತತ್ಕ್ಷಣ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ತರತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ಆಶಾಭಾವನೆಯಿಂದ ಇದನ್ನು ಸಬ್ಮಿಟ್ ಮಾಡ್ತಾ ಇದ್ದೀನಿ.